ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್, ಸಿಂಧನೂರು. ಸೊ ನಾವು ಇವತ್ತು ಹೊಸ ಮಿಷನ್ VIS 7000P ಹೊಸ ಮಿಷನ್ ಅಂದ್ರೆ ಟ್ರ್ಯಾಕ್ ಆರ್ ಚೈನ್ ಮಾಡೆಲ್, ಸಿಂಗಲ್ ವೀಲ್ ಅನ್ಬೋದು ಇದನ್ನ. ಟ್ರ್ಯಾಕ್ ಆರ್ ಚೈನ್ ಮಾಡೆಲ್ ಇದು ಕಲ್ಟಿವೇಟರ್ ತಂದಿದೀವಿ. ಇದು ಬರ್ರಿ, ಇದು ಮೆಟಲ್ ಚೈನ್ ಆಗಿದೆ. ಅಂದ್ರೆ ನಮ್ ಚೈನ್ ಬಿಲ್ಡೋಜರ್ ಇರ್ತಾವಲ್ಲ ಆ ಟೈಪ್. ಇದು 7.5 HP. ಹೊರಗಡೆ ಮಾರ್ಕೆಟ್ ಅಲ್ಲಿ 7 HP ಗಳು 6.5 HP ಇರ್ಬೋದು, ಬಟ್ ಇದು 7.5 HP. ಇಲ್ಲಿ ನೋಡ್ರಿ, ಹೆಚ್ಚು ಕಮ್ಮಿ ನನಗೆ ಟ್ಯಾಂಕ್ ಹೈಟ್ ಇಲ್ಲಿ ಮಠ ಬರ್ತಾ ಇದೆ. ಸೊ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಹೈಟ್ ಚೆನ್ನಾಗಿರೋ ಮಾಲ್. ಸೊ ಇದ್ರ ಜೊತೆಗೆ ನಾವು ಜಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ ಏನೇನ್ ಕೊಡ್ತಾ ಇದೀವಿ ಅಂತ. ಇದೊಂದು ಮಡಿಕೆ ಕೊಡ್ತಾ ಇದೀವಿ. ಇದೊಂದು ಗೈಡಿಂಗ್ ವೀಲ್ ಇದೆ, ಮಡಿಕೆ. ಇದು ಎರಡು ಎತ್ತುಗಳು ನೇಗಿಲು ಹೊಡೆದಂಗೆ, ನೇಗಿಲು ಅಂತೀವಿ. ಏನಿಲ್ಲ ಅಂದ್ರೂ ಒಂದು ಅಡಿ ಮಠ, ಹೆಚ್ಚು ಕಮ್ಮಿ ಒಂದು ಅಡಿ ಮಠ ಹೋಗುತ್ತೆ ಆಳ. ಬಹಳ ಸ್ಟ್ರಾಂಗ್ ಇದೆ. ಇದೊಂದು ನೇಗಿಲ್ ಟೈಪ್, ಎರಡು ಎತ್ತುಗಳ ಕೆಲಸ. ಇದು ಅಳವೆ ಅಂತೀವಿ. ಇದಕ್ಕೇನಾದ್ರು ಲೆವೆಲ್ ಏನೋ ಒಂದು ಕೆಲಸ, ಇದ್ರ ಕೆಲಸ ಮಾಡಿಸ್ಕೋಬಹುದು. ಇದೊಂದು ಆಯ್ತಲ್ವಾ. ಈ ಕಡೆ ಬರ್ರಿ, ಇದೊಂದು ಗೊಬ್ಬರ ಬಾಕ್ಸ್. ಯಾವ ಕಂಪನಿಯವರು ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ. ಗೊಬ್ಬರ ಹಾಕೋ ಬಾಕ್ಸ್ ಕೂಡ ಕೊಡ್ತಾ ಇದ್ವಿ. ಎರಡಿದೆ. ಆರಾಮಾಗಿ ನಮ್ಗೆ ಏನ್ ಕೇಳ್ತಿದ್ರು, ಒಳಗ್ ಹಾಕ್ಬೇಕು ಗೊಬ್ಬರ, ಮೇಲೆ ಹಾಕ್ಬಾರ್ದು ಅಂತಿದ್ರು. ಅದಕ್ಕೂ ಒಂದು ಸಿಸ್ಟಮ್ ಈ ಮಿಷನ್ ಜೋಡಿ ಕೊಡ್ತಾ ಇದೀವಿ, ಗೊಬ್ಬರ ಬಾಕ್ಸ್. ಆಮೇಲೆ ಇನ್ನೊಂದು ಜೋಡಿ, ಇದು ಹಿಂದ್ಗಡೆ 3 ಮಡಿಕೆ ಅಂತೀವಿ. 3 ಮಡಿಕೆ ಅಂದ್ರೆ 1, 2, ಇಲ್ಲೊಂದು 3 ಮಡಿಕೆ ಕೊಡ್ತಾ ಇದೀವಿ. ಇಲ್ಲಿರುತ್ತೆ ಇದು 3 ಮಡಿಕೆ ಸಿಸ್ಟಮ್. ಆಮೇಲೆ ಕುಂಟಿಗಳು, ನಾವು ನಮ್ಮ ಕಡೆಯಿಂದ ತಯಾರು ಮಾಡಿಸಿದ ಕುಂಟಿಗಳು. 18 ಇಂಚ್ ಕುಂಟಿ, 12 ಇಂಚ್ ಕುಂಟಿ. ಸೊ ಈಗ ಎಷ್ಟಾಯ್ತು? 1, 2, 3, 4, 5, 6, 7 ಐಟಮ್ ಕೊಡ್ತಾ ಇದೀವಿ ಇದರ ಜೊತೆಗೆ. ಸೊ ಒಂದು ಎರಡು ಎತ್ತುಗಳು ಜೋಡಿ ಕೆಲಸ ಮಾಡೋ ಅಷ್ಟು ಇದು ಕೆಲಸ ಮಾಡುತ್ತೆ. ಯಾಕಂದ್ರೆ ಇದೇನು ಇದು ಸ್ಲಿಪ್ ಆಗೋದಿಲ್ಲ. ಅದೇನಂತೀವಲ್ಲ, ಟೈರ್ ಆಗ್ಲಿ, KG ವೀಲ್ ಟೈಪ್ ಆಗಲ್ಲ, ಚೈನ್. ಇದು ಎಲ್ಲಿ ಬೇಕಾದ್ರೂ ಓಡುತ್ತೆ. ಇವನ್ ಕೆಸರಿದ್ರು ಕೂಡ ಎಳ್ಕೊಂಡು ಹೋಗುತ್ತೆ, ಟೆನ್ಷನ್ ಇಲ್ಲ ಅಂತದ್ದು. ಈಗ ಮೆಕ್ಯಾನಿಕ್ ಕೇಳ್ಕೊಡ್ತಾರೆ. ಈ ಕಡೆ ಬರ್ರಿ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಈ ಕುಂಟಿ ಸಿಸ್ಟಮ್ ಹೆಂಗ್ ಕೆಲಸ ಮಾಡುತ್ತೆ, ಇದ್ರ ಏನು ಅಂತ. ಇದ್ರಾಗ ಇನ್ನ ಒಂದ್ ಏನಂದ್ರೆ ಸರ್, ಇದ್ರಾಗ 2 ಗೇರ್ ಇದಾವ, ಒಂದು ರಿವರ್ಸ್ ಕೂಡ ಐತಿ. ಇದ್ರಾಗ ಬೇರೆ ಮಿಷಿನ್ ನಾಗ ಯಾವ ಇನ್ನ ಬಂದಿಲ್ಲ, ರಿವರ್ಸ್ ಗೇರ್ ಬಂದಿಲ್ಲ. ಇದಕ್ಕ ರಿವರ್ಸ್ ಗೇರ್ ಕೂಡ ಕೊಟ್ಟಾನ ಹೊಸ ಮಾಡಲಿಗೆ. ಇದ್ರಾಗ ಕುಂಟಿ ಕೂಡ ಅಡ್ಜಸ್ಟ್ಮೆಂಟ್ ಕಡ್ದು ಬಡ್ದು ಮಾಡ್ಕೊಳಕ ಇದು ಬೋಲ್ಟ್ ನಾಗೆ ಅಡ್ಜಸ್ಟ್ಮೆಂಟ್ ಇರೋದು. ಈ ಬೋಲ್ಟ್ ಲೂಸ್ ಮಾಡೋದು ನಮ್ಗೆ ಎಷ್ಟು ಬೇಕು ಹೈಟ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇದ್ರಾಗ ಅಗಲ ಕೂಡ ಮಾಡ್ಕೋ. ಈ ಬೋಲ್ಟ್ ಲೂಸ್ ಮಾಡೋದು ನಮ್ಗೆ ಎಷ್ಟು ಬೇಕು ಅಷ್ಟು 18, 24 ಹಾಕ್ಕೋಬಹುದು. 24 ಇಂಚಿನ ಹಾಕ್ಕೋಬಹುದು, 18 ಇಂಚಿನ, ಇದು 12 ಇಂಚು. 3 ಕುಂಟಿ ಕೂಡ ಹಾಕ್ಕೋಬಹುದು. ಇದ್ರಾಗ ಫಿಟ್ಟಿಂಗ್ ಏನ್ ಟೆನ್ಷನ್ ಇಲ್ಲ. ಇಲ್ಲಿ ಕಾಟರ್ ಪಿನ್ ಇದೆ, ಸಿಂಪಲ್. ಇದು ಪಿನ್ ತಕ್ಕನದು, ಮತ್ತೆ ಬೇರೆ ಯಾವತ್ ಬೇಕು ನಮ್ಗೆ ಅದು ಪಿನ್ ಸಿಸ್ಟಮ್ ಹಾಕ್ಯಂದು ಲಾಕ್ ಮಾಡ್ಕೊಂಡ್ಬಿಡುದು ಇಷ್ಟೇ. ಈ ಕಡೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾನೆ, ಇದು ಕೆಳಗೆ ಬೀಳಬಾರ್ದಂತ ಸ್ಟ್ಯಾಂಡ್ ಕೂಡ ಐತಿ ಇದ್ರಾಗ. ಈಗ ಇವಾಗ ಕುಂಟಿ ಹಾಕಿದೀವಿ, ಅದಕ್ಕೆ ಬೀಳುವಲ್ದು. ಇದು ಹಾಕಿದ್ರೆ ಒಂದ್ ಕುಂಟಿ ಇಲ್ಲ, ಇದು ಇಂಥದ್ದು ಏನಾದ್ರು ಮಾಡ್ಕೊಂಡಿದ್ವಿ, ಮಡಿಕೆ ಏನಾದ್ರು ಮಾಡ್ಕೊಂಡಿದ್ವಿ ಕೆಲ್ಸಕ್ಕೆ, ಅವಾಗ ಸ್ಟ್ಯಾಂಡ್ ಹಾಕೋ ಚಾನ್ಸ್ ಇದೆ. ಅದು ಕೂಡ ಹೆವಿ ಸ್ಟ್ಯಾಂಡ್. ಬೇರೆ ಕಂಪ್ನಿ ಹೋಲ್ಸ್ಕೊಂಡ್ರೆ ನೋಡ್ತಾ ಇದೀವಿ, ಬಾರಿ ಹೆವಿ ಸ್ಟ್ಯಾಂಡ್ ಇದೆ. ಇದು ಗೇರ್ ವಾಕ್ಸ್ ಆಯಿಲ್ ಹಾಕಿರ್ತೀವಿ. ಇದು ಚೈನ್ ಕೂಡ ಸಿಸ್ಟಮ್ ನೋಡಿದ್ವಿ ಬೇರೆ ಕಂಪ್ನಿವೆಲ್ಲ. ನೀವೇನಾದ್ರೂ ಬೇರೆ ಕಂಪ್ನಿ ರೇಟ್ ಹೋಲ್ಸ್ಕೊಳಂಗಿದ್ರೆ, ನಮ್ ಕಂಪ್ನಿ ಮಾಲ್ ಹೋಲ್ಸ್ಕೊಳಂಗಿದ್ರೆ, ಅದು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಅವ್ರ ಹತ್ರ ಒಂದ್ಸಲ ಫೋಟೋಸ್ ವಿಡಿಯೋಸ್ ತಕ್ಕೊಂಡು ನಮ್ಮ ಹತ್ರ ಬರ್ರಿ. ನಮ್ದು ಮಾಲು ಅವ್ರದ್ದು ಮಾಲು ತೋರಿಸ್ಕೊಡ್ತೀವಿ. ನಮ್ದು ರೇಟ್ ಬಂದು 43,000 ಮಾಡಿದೀವಿ. ಎಷ್ಟು ಪೀಸು? 7-8 ಪೀಸ್ ಕೊಡ್ತಾ ಇದೀವಿ. 1, 2, 3, 4, 5, 6, 7 ಪೀಸ್. ಸೊ ಎಲ್ಲರೂ ಗೊಬ್ಬರ ಬಾಕ್ಸು ಕೊಡ್ತಾ ಇಲ್ಲ, ಕೆಲವರಿನ್ನ ಕುಂಟಿಗಳು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇದೀವಿ. ಎಲ್ಲ ಸೇರಿ 43ರಲ್ಲೇ ಕೊಡ್ತಾ ಇದ್ವಿ. ಬೆಸ್ಟ್ ಇದೆ. ಅದು ಬೇರೆ 7.5 HP, ಒಂದು ವಿತ್ ರಿವರ್ಸ್ ಗೇರ್ ಎಲ್ಲ ಆಪ್ಷನ್ ಇದೆ. ಚೆನ್ನಾಗಿದೆ ಮಾಲು. ಇದನ್ನ ಬಳಸ್ಕೋಬೇಕಂತ ಕೋರ್ತಾ ಇದೀವಿ. ಧನ್ಯವಾದಗಳು. ನೋಡಿ, ಜೈ ಕಿಸಾನ್ ಇಂಜಿನಿಯರಿಂಗ್ ಟ್ರೈಲ್ ಮಾಡ್ತಾ ಇದೀವಿ. ಇದಕ್ಕೆ ಕಡ್ದು ಬಡ್ದು ಐತಿ, ಎಷ್ಟು ಆಳ ಡೀಪ್ ಹೋಗ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾನೆ. ಅದ್ರ ಮೇಲೆ ಡಿಪೆಂಡ್ ಐತಿ. ಇಲ್ಲಿ ಗೇರ್ ಅದಾವ, ಫಸ್ಟ್ ಸೆಕೆಂಡ್ ಅಂತ, ಅದ್ರ ಮೇಲೇನು ಐತಿ. ಸೊ ಮಾಡ್ತಾ ಇದೀವಿ ಟ್ರೈಲ್ ನೀಟಾಗಿ. ಅದೇನ ಒಂದೇ ರೌಂಡ್ ಆಗೈತೆ ನಮ್ದಿನ್ನ ಟ್ರೈಲ್. ಸ್ವಲ್ಪ ಅಭ್ಯಾಸ ಆದ್ರೆ ಇನ್ನು ಸ್ವಲ್ಪ ಮಾಡ್ಬೋದು. ಅಂದ್ರೆ 2 ಎತ್ತು ಕೆಲಸ ಮಾಡ್ತಾವಲ್ಲ ನೇಗಿಲು, ಆ ಟೈಪ್ ಅನ್ ಮಾತು. 2 ಎತ್ತಿಂದು ಮಾಡ್ದಂಗೆ. ಇನ್ನ ಡೀಪ್ ಕೂಡ ಬರುತ್ತೆ, ಅದೇ ಟ್ರೈಲ್ ಮಾಡ್ಬೇಕು ನಾವು. ಅದು ಅಡ್ಜಸ್ಟ್ಮೆಂಟ್ ಐತಿ. ಇನ್ನು ಸ್ವಲ್ಪ ಡೀಪ್ ಮಾಡಪ್ಪ. ಡೀಪ್ ಮಾಡು. ಎರಡನೇ ಗೇರ್ ಹಾಕು. ಮೇಲೆ ಮಾಡಿದ್ರೆ 2ನೇ ಗೇರ್ ಹಾಕು. ರಿವರ್ಸ್ ಅದು ನೋಡು, ರಿವರ್ಸಾ. ಆ ಲಾಸ್ಟ್ಗೆ ಹಾಕು. ಫುಲ್ ಡೆಪ್ತ್ ಹೋಗ್ತಾ ಇದೆ. ಇದೆಲ್ಲ ನಾವು ಜಸ್ಟ್ ಟ್ರೈಲ್
ಸ್ವಲ್ಪ ಅಭ್ಯಾಸ ಆದ್ರೆ ಅವ್ರೆ ಇದು ಮಾಡ್ಕೊಂತಾರ. ಇದು 1 ದಿವಸ 2 ದಿವಸ ಪ್ರಾಕ್ಟೀಸ್ ಆದ್ರೆ ನಿಮ್ಮ ಹೊಲ ಅದರಲ್ಲಿ ಆರಾಮಾಗಿ ಎಲ್ಲ ಕೆಲಸಗಳು ಮಾಡ್ಕೋಬಹುದು. ಸ್ಲಿಪ್ ಆಗೋ ಚಾನ್ಸೇ ಇಲ್ಲ, ಆರಾಮಾಗಿ ಎಳಿತೈತಿ. ಇದು ಗಟ್ಟಿ ಭೂಮಿ ನೋಡಿ, ಭಾಳ ದಿನ ಆಯ್ತು ಆದ್ರೂ ಎಳಿತೈತಿ. ಸರ್ ಇದು ಸೈಡ್ಗೆ ಮಣ್ಣು ಸರ್ಸಾಕಂತ ಅಡ್ಜಸ್ಟ್ಮೆಂಟ್ ಮಾಡಿದೀವಿ, ಆ ಕಡೆಗೆ ಟ್ರೈಲ್ ಮಾಡಪ್ಪ.